स्वागत है आपका बी न्यूज नेशन में। मैं हूं आबिद हुसैन शेख। प्रधानमंत्री आवास योजना को लेकर जनता किसी के झांसे में न आए, बी न्यूज नेशन का इंपैक्ट। ಆಮೇಲೆ ಪೂಜಾರಿ ಸರ್ ನಾವು ಮೊದಲು ಒಲ್ಲತ್ತೆ ಕೊಟ್ಟಿದ್ದೇವೆ ಸರ್, ನೀವು ಮಾಡ್ರಿ ಅಂತ ಹೇಳಿ ಕರೆದ ಕಿಶಿಂದ ಅವರೇ ಕೊಟ್ಟಾರ ಸರ್, ಮಾಡಾತೀವ್ರಿ ಸರ್. ಹರಿನಾಳ್ ಸರ್ ಅಲ್ಲೇ ಆಫೀಸ್ನಾಗೆ ಇದಾರೆ ಸರ್, ಅವರು ಮುನ್ಸಿಪಾಲ್ಟಿಯಾಗೆ ಇದಾರೆ ಸರ್, ಅವರೇ ಇದಾರೆ ಸರ್. ಯಾರು ಸರ್ ನಾ ತೊಗೊಂಡು ಸರ್ ಈಗ 1 ತಿಂಗಳಾಯ್ತು ರೀ. ನಾ ನಡ್ಬರ್ಕ್ ಸ್ವಲ್ಪ ಗ್ಯಾಪ್ ಆಗ್ಯಾವ ಸರ್. ನಮ್ಮ ಮನ್ಯಾಗ ತಿರ್ಕೊಂಡಿದ್ರೆ ನಿನ್ನೆ ತಿರ್ಕೊಂಡಿದ್ರೆ ಹೋಗಿದ್ರೆ ಅವ್ರು ಒಬ್ರು ಕೊಡ್ಸಿ ಬಂದು ಮಾಡಾತ್ತಾರ ಸರ್. ಏನು ರೀ ಸರ್ ಅವ್ರು ಇಬ್ಬರೇ ಸರ್, ಮತ್ತೆ ಯಾರು ಇಲ್ಲ ರೀ. ಶೋಭಾ ರೀ ಅಪ್ಪ ರೀ, ಅಪ್ಪ ಬಂದು ಈಗ 1 ವಾರ ಆಯ್ತು ರೀ ಬರಾತ ಸರ್. ಮನೆ ಹೋಗ್ತೇವ್ರಿ ಸರ್. ಅವ್ರದ್ದು ಫೋನ್ ನಂಬರ್ ಅದಾವೆ, ಕಾಂಟ್ಯಾಕ್ಟ್ ನಂಬರ್ ಅದಾವ್ರಿ ಅವ್ರು ಸರ್. ಅದ್ರೊಳಗೆ ಅವ್ರ ಹೆಸರು ಫೋನ್ ನಂಬರ್ ಅದಾವ್ರಿ, ಅದು ಹಚ್ಚಿ ಕಿಶನ್ ಕರ್ಸಾತ್ತೀರಿ ಸರ್. ಅವ್ರ ನಂಬರ್ ಕಸ್ಟಮರ್ ನಂಬರ್ ನಮಗೆ ಹೆಂಗೆ ಗೊತ್ತಾಗ್ತಾರೆ ಸರ್, ಹಂಗೆ ಇದು ಮಾಡಕ್ಕೆ ಹೋಗೋಣ್ರಿ. ಅದ್ರೊಳಗೆ ನಂಬರ್ನೂ ಅದಾವ್ರಿ ಅವ್ರು, ಆಮೇಲೆ ಫೋನ್ ನಂಬರ್ ಅದಾವ್ರಿ. ಮನಿದ್ರಿ ಏನು ರೀ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಯ್ತು ರೀ. ಯಾರು ಸರ್ ಅಪೂರ್ಲಾಗ ಸರ್ವೆ ಮಾಡ್ಕೋತ ಯಾರು ಸರ್. ಮನಿಗಿನತ್ ನಾವು ಅವ್ರಿಗೆ ಏನು ಹೇಳಿಲ್ರಿ, ನಾವು ಏನು ಹೇಳಿಲ್ರಿ ಸರ್. ಮನೆ ಬರ್ತಾವ ಅಂತ ಹೇಳಿಲ್ರಿ ಸರ್. ಒಂದ್ಸಲ ಅವರು ನಿಮ್ಮ ಮುನ್ಸಿಪಾಲ್ಟವ್ರು ಫೋನ್ ಹಚ್ತಾರೆ, ಅವ್ರಿಗೆ ಕೇಳ್ರಿ ಅಂತ ಹೇಳಿರಿ ನಾವು ಸರ್. ಈಗ 1500 ಐತ್ರಿ ಟೋಟಲ್, 5,000 ಜನ ಬಂದಾವತ್ತು ರೀ. ನಮ್ಮ ಕಡೆ ಕೊಟ್ಟಿದ್ದು 1500 ಲಿಸ್ಟ್ ಐತಿ ಅಷ್ಟೇ ರೀ. ಈಗ ಫಾರ್ಮ್ ಒಯ್ದು ಅವ್ರಿಗೆ ಕೊಡ್ತೇವೆ ಸರ್, ಮುನ್ಸಿಪಾಲ್ಟಿಗೆ ಕೊಡ್ತೇವೆ ರೀ ಸರ್. ಇಲ್ಲಿ ಕೊಟ್ಲಾರ್ಕ ನಮ್ಗೆ ಕೊಟ್ಟಾರ ಸರ್ವೆ ಮಾಡಾಕ್ರಿ. ಅದು ಫಸ್ಟ್ ಬೇರೆ ಕೊಟ್ಟಿದ್ರು ಸರ್, ಇವು ಆನ್ಲೈನ್ ಅಂದು ಬಂದಿದ್ದು ಅರ್ಜಿ ನಮ್ಮ ಕೈಯಾಗ ಕೊಟ್ಟಾರ ಸರ್ ಅಷ್ಟೇ. ಅದು ಅವ್ರಿಗೆ ಗೊತ್ತಾರೆ ಸರ್, ಅದು ನಮ್ಗೇನು ಹೇಳಿಲ್ರಿ ಸರ್. ಅವರು ಎಲ್ಲಿ ಕೊಡ್ತಾರ ಅಂತೆಲ್ಲ ನಾವು ಮುನ್ಸಿಪಾಲ್ಟವ್ರು ಫೋನ್ ಹಚ್ತಾರೆ, ಅವ್ರಿಗೆ ಕೇಳ್ರಿ ನಾವು ಅಷ್ಟೇ ಸರ್ವೆ ಮಾಡ್ಕೋದು ಅಷ್ಟೇ ಐತೆ ಅಂತ ಹೇಳಿವ್ರಿ ಅವ್ರು. ಅದೇ ಹೇಳತ್ತೀನಲ್ರಿ ಸರ್, ಖುಷಿದಿಂದ ಕೊಟ್ಟವ್ರು 30 ರೀ 20 ಹಂಗೆ ಕಂಡೀಷನ್ ಮಾಡೇನಿ ಇಸ್ಕೊಂಡಿಲ್ರಿ ಅವ್ರು. ನಾವು ಮೊಬೈಲ್ ಕರೆನ್ಸಿ ಹಾಕಕ್ಕೆ ಅವ್ರಿಗೆ ಕಸ್ಟಮರಿಗೆ ಹಚ್ಚಕ್ಕೆ ಕರೆನ್ಸಿಗೆ ಫಾರ್ಮಿಗೆ ಅಷ್ಟೇ ಇದು. ನಾವಂತರ ದುಡ್ಡು ನಾವು 20 ತೊಗೊಂಡಿಲ್ರಿ, ಅದು ಅವರೇ ಕೊಟ್ಟಾಗೆ ತೊಗೊಂಡಿವ್ರಿ ಸರ್. ಅದೇ ಹೇಳತ್ತಿಲ್ರಿ ಸರ್, 100 ಆಗಿರ್ಬೇಕು ರೀ ಸರ್. ಈಗ 2 ದಿವಸ ಅವ್ರು 30 ಮಾಡ್ಯಾರ ಸರ್, ನಾ ಇದ್ದಿದ್ದಿಲ್ಲ. ಮೊನ್ನೆ ನಾನೇ ಹೋಗಿ ಕೊಟ್ಟು ಬಂದೀನಿ ರೀ ಇವತ್ತು. ಏನು ರೀ ಸರ್ ಸರ್ ಅದು ಕಂಪ್ಲೀಟ್ ಮಾಡ್ಕೊಡೋದು ಸರ್. ಬಂದ್ರೆ ಆಗ್ತಾವ್ರಿ ಸರ್, ಬರ್ಲಾರ್ದು ಏನು ಮಾಡಲ್ಲ. ಮನೆ ಹೋಗಿದ್ದೇವ್ರು ಅಲ್ರಿ ಸರ್, ಎಷ್ಟು ಆತೋ ಅಷ್ಟು ಒಯ್ದು ವಾಪಸ್ ಕೊಡ್ತಾರೆ, ಇಲ್ಲಾರ್ದು ವಾಪಸ್ ಕೊಟ್ಬಿಡ್ತೀವಿ. 4-3 ಅಷ್ಟೇ ರೀ, 4-3 ಭಾಳ ಅದ ರೀ. ಸುಮಂಗ್ಲಾ ರೀ. पिछले दिनों बी न्यूज नेशन ने प्रधानमंत्री आवास योजना पर लोगों को लूटने वाले संघ का किया था खुलासा। इसको लेकर पालिका के कमिश्नर से इस लुटेरे एनजीओ के बारे में पूछे जाने पर कमिश्नर हर्षा शेट्टी ने जानकारी देते हुए इस एनजीओ पर कार्रवाई करके पाबंदी लगाई गई है। और जब हमने कमिश्नर से पूछा कि इस एनजीओ की मुखिया सुमंगला हिरेमठ ने जबरन जनता से पैसा वसूली करने पर क्यों कानूनी कार्रवाई नहीं की गई, तो कमिश्नर ने बताया कि अगर एक भी व्यक्ति रेसिप्ट या सबूत के साथ आकर शिकायत करता है तो उस एनजीओ पर सख्त से सख्त कार्रवाई करने का आश्वासन देते हुए शहर की जनता को इन घपलेबाज एनजीओ से होशियार रहने का आग्रह किया। अगर जनता को किसी भी योजना की जानकारी चाहिए तो सीधे महानगर पालिका या कमिश्नर से जानकारी ले। किसी भी योजना से संबंधित आदेश पत्र के लिए पालिका के फ्री टोल नंबरों से जानकारी हासिल करने का आग्रह किया। 1500 ಮಂದಿ ಸರ್ವೆ ಆಗಿದೆ. ಹೌದು, ಲಿಸ್ಟ್ ಕೂಡ ರೆಡಿ ಆಗಿದೆ ನಮ್ಮ ಹತ್ರ. 3750 ಟೋಟಲ್ ಆಗಬೇಕಿತ್ತು, ಅದರಲ್ಲಿ 1500 ನಾವು ಆಲ್ರೆಡಿ ಸರ್ವೆ ಮಾಡಿ. ಅದೇ ಹೇಳಿದೆ, 2 ದಿವಸದ ಕೆಳಗಡೆ ಕೊಟ್ಟಿದ್ದೀವಿ, 2 days ಬ್ಯಾಕ್ ಕೊಟ್ಟಿದ್ದೀವಿ ನಾವು ಅದನ್ನ ಆದೇಶ. 2 days ಬ್ಯಾಕ್ ಕೊಟ್ಟಿಲ್ಲ ಸರ್, ಅದರಾಗಿ 27/2017 ಅಂತಂದರೆ ಜುಲೈ ತಿಂಗಳದ್ದು. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಲವಾರು ನಾವು ಸರ್ವೆಗಳನ್ನು ಮಾಡ್ತಾ ಇರ್ತೀವಿ. ನಾನು ಈಗ ಹೇಳ್ತಾ ಇರೋದು 3750 ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಈ ಸರ್ವೆ ಬೇರೆ. ಇದನ್ನು ಹೊರತುಪಡಿಸಿ ಇನ್ನು ಕೆಲವೊಂದು ಸರ್ವೆಗಳನ್ನ ಮಾಡ್ತೀವಿ ನಾವು. ಸರ್ವೆ ಮಾಡಿದಾಗ ಟೋಟಲ್ ನಂಬರ್ ಆಫ್ ಹೌಸ್ಲೆಸ್ ಎಷ್ಟಿದ್ದಾರೆ ಅಂತ ಒಂದು ಪಟ್ಟಿ ಮಾಡಬೇಕಿತ್ತು. ಅದರ ಪ್ರಕಾರನೂ ನಾವು ಸರ್ವೆ ಕಂಡಕ್ಟ್ ಮಾಡಿದ್ದೀವಿ. ಅದು ಸುಮಾರು 25,000 ಜನರಿಗೆ ಮನೆ ಇಲ್ಲ, ವಸತಿ ಇಲ್ಲ. ಆವಾಗ ಕೂಡ ಸರ್ಕಾರಿ ಆದೇಶ ಇತ್ತು, ಎನ್ ಜಿ ಒಗಳನ್ನು ಹೆಲ್ಪ್ ತೊಗೊಂಡು ನೀವು ಮಾಡಬೇಕು ಸರ್ವೆ ಅಂತ ಹೇಳಿ. ಸೊ ಆವಾಗ ಕೂಡ ನಾವು ಸರ್ವೆ ಮಾಡಿದ್ದಿದ್ದೇವೆ. ಇದು 2ನೇ ಸರ್ವೆ.
ಆಮೇಲೆ ಜಿಲ್ಲಾ ಮಟ್ಟದ ಒಂದು ಸಮಿತಿ ರಚನೆ ಇದೆ, ಅದರಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿದ್ದಾರೆ, MLA ಅವರು, MLCಸು ಎಲ್ಲ ಮೆಂಬರ್ಸ್ ಇದ್ದಾರೆ. ಆ ಸಮಿತಿಯಲ್ಲಿ ತೀರ್ಮಾನ ಆದಾಗ ಏನಾಯಿತು ಅಂತಂದರೆ, ನಾವೇನು ಜನರಲಾಗಿ ಸರ್ವೆ ಮಾಡ್ತಾ ಇದ್ವಿ ಇದನ್ನು ಕೈ ಬಿಟ್ಟು ಬರೀ ಸ್ಲಮ್ಗಳು ಏನಿದ್ದಾವೆ ಅಲ್ಲಿಂದ ಸರ್ವೆ ಬರೀ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಂತವಾಗಿ ನಮ್ದು ಏನಾಗಿದೆ ಅಂತಂದರೆ, ಅದು ಏನು ನಾವು ತೀರ್ಮಾನ ಏನು ತೊಗೊಂಡಿದ್ದೀವಿ ಜಿಲ್ಲಾ ಸಮಿತಿಯಲ್ಲಿ ಅದು ಬದಲಾಗ್ತಾ ಬಂದಿದೆ ರೀ. ಆ ಬದಲಾದಾಗ ಕಾಲಕ್ಕೆ ನಾವು ಬೇರೆ ಬೇರೆ NGOಗಳಿಗೆ ಬೇರೆ ಬೇರೆ ಆದೇಶನ ಕೊಟ್ಟಿದ್ದೀವಿ. ಸೊ ಅದು 27 ಅಂತಂದರೆ ಅದು ಜುಲೈಯಲ್ಲಿ ಕೊಟ್ಟಿರುವಂಥ ಒಂದು ಆದೇಶ ಇದ್ದಿರ್ಬೋದು. ಅದು ಮಂಗಳಾದೇವಿ ಹಿರೇಮಠಕ್ಕೆ ಕೊಟ್ಟಿರ್ಬೋದು. ಬಟ್ ಆವತ್ತಿಂದ ಇವತ್ತಿನವರೆಗೂ ಅವ್ರ ಮೇಲೆ ಯಾವುದೂ ನಮಗೆ ಪ್ರಕರಣ, ಅದು ಸುಮಾರು ನೀವು ಹೇಳ್ತಾ ಇರೋದು 6-7 ತಿಂಗಳ ಹಿಂದಿನ ವಿಷಯ. ಇತ್ತೀಚೆಗೆ 4-5 ದಿವಸದ ಹಿಂದೆ ಬಂದಿರುವಂಥ ವಿಚಾರದಲ್ಲಿ ಮಾಡಿದ್ದಾರೆ, ತಪ್ಪಿತಸ್ಥರಿದ್ದಾರೆ ಅಂತ ಸಾಬೀತಾದರೆ ನಿಮಗೆ ಎಷ್ಟು ಅಂತ ರಿಫಂಡ್ ಮಾಡಬೇಕು ಅಂತಂದರೆ ಏನು? ಅದಕ್ಕೆ ಹೇಳೋದು, ಅವೇರ್ನೆಸ್ಸು ಕಡಿಮೆ ಇದ್ದರೆ ಜನರಿಗೆ ಈ ಥರ ಎಲ್ಲ ಅನುಕೂಲ ಆಗಿಬಿಡ್ತದೆ ರೀ. ನಾವು ಸಾಕಷ್ಟು ಹಲವಾರು ಬಾರಿ ಸಾರ್ವಜನಿಕ ಪ್ರಕಟಣೆ ಕೊಟ್ಟಿದ್ದೀವಿ, ನೀವು ಡೈರೆಕ್ಟಾಗಿ ಬಂದು ನಮಗೆ ಅಪ್ಲಿಕೇಶನ್ಸನ್ನು ಕೊಡಿ ಅಂತ. ಅಥವಾ ಒಂದು ವೇಳೆ ನೀವು ಯಾರಾದರೂ ಇಂಥವ್ರು ಬರ್ತಾರೆ, ಮಹಾನಗರ ಪಾಲಿಕೆಯಿಂದ ನಮಗೆ ನೇಮಕ ಮಾಡಿದ್ದಾರೆ, ನಾವು ಇದನ್ನ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನೀವು ಅವ್ರ ಹತ್ರ ಅಧಿಕೃತ ಆದೇಶ ಇದೆಯಾ ಇಲ್ವಾ ಕೇಳಬೇಕಾ? ಮತ್ತು ಕೇಳಿದ್ರಿ ಇಲ್ಲ ಅಂತಂದರೆ ಅವ್ರ ಹತ್ರ ಯಾಕೆ ದುಡ್ಡು ಕೊಡ್ತೀರಾ? ಅದೇ ಐತಿ ಇದ್ರೆ ಅದನ್ನ ಜನ ನೋಡ್ಬೇಕಲ್ಲ, ತೋರಿಸಿ ಅಂತ ಹೇಳಬೇಕು. ಯಾರಾದರೂ ಬಂದ್ಬಿಟ್ಟು ನಾವು ಮಹಾನಗರ ಪಾಲಿಕೆಯಿಂದ NGO ನೇಮಕ ಆಗಿದ್ದೀವಿ ಅಂತ, ಇಟ್ಸ್ ನಾಟ್ ಅಬೌಟ್ ಎಜುಕೇಷನ್ ರೀ. ಎಜುಕೇಷನ್ ಅವೇರ್ನೆಸ್ಸಿಗೆ ಎಜುಕೇಷನ್ನೇ ಬೇಕು ಅಂತ ಅಲ್ಲ. ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ನಿಮ್ಮ ಹತ್ರ ನೋಡಿ ಈ ಥರ ಈ ಜನರ ಮುಗ್ಧತೆನೇ ಒಂದು ಸ್ವಲ್ಪ ಎಕ್ಸ್ಪ್ಲಾಯ್ಟ್ ಮಾಡುವಂಥವ್ರು ಇರ್ತಾರೆ. ಸೊ ಅದಕ್ಕೆ ನೋಡಿ, ಈಗ NGO ಬಂದರೆ NGO ಸ್ಪಷ್ಟವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು, NGO ಈಸ್ ಅ ನೋ ಪ್ರಾಫಿಟ್ ಆರ್ಗನೈಸೇಷನ್. ಅದಲ್ಲದೆ ಪ್ರತಿಯೊಂದು ಸರ್ವೆ ಮಾಡಿದ್ದಕ್ಕೆ ನಾವೇ ಸರ್ಕಾರದ ವತಿಯಿಂದ, ಮಹಾನಗರ ಪಾಲಿಕೆ ವತಿಯಿಂದ 10 ರೂಪಾಯಿ ಆ NGOನವ್ರಿಗೆ ಕೊಡ್ತೀವಿ. ಇಂಥ ಒಂದು ಪಕ್ಷದಲ್ಲಿ ಯಾಕೆ ಜನ 100 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ಒಂದು ಮನೆ ಸಿಗ್ತದೆ ಅನ್ನೋ ಆಸೆಗೆ, 100 ರೂಪಾಯಿದಲ್ಲಿ ಒಂದು ಮನೆ ಸಿಗ್ತದೆ ಅನ್ನೋ ಆಸೆಗೆ ಅದಕ್ಕೆಲ್ಲನೂ ಮನೆ ಹೋಗಬಾರ್ದು. ನೋಡಿ, ಹಲವಾರು ಬಾರಿ ನಾವು ಅದನ್ನು ಸಾರ್ವಜನಿಕ ಪ್ರಕಟಣೆಗಳನ್ನು ಕೊಡ್ತಾ ಇರ್ತೀವಿ. ಇದು ಒಂದೇ ವಿಷಯ ಅಲ್ಲ, ಎಲ್ಲ ವಿಷಯಗಳಲ್ಲಿನೂ ನಾವು ಕೊಡ್ತಾ ಇರ್ತೀವಿ. ಜನ ಏನಂತಾರೆ, ನಾವು ಎಲ್ಲರೂ ಎಲ್ಲಿ ಪೇಪರ್ ಓದ್ತೀವ್ರಿ ಅಂತ ಅದೊಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮನ್ನು ನೋಡ್ತಾ ಇದ್ರು ಅಂತಂದರೆ ಭಾಳ ಒಳ್ಳೆಯ ವಿಚಾರ. ಈ ಒಂದು ಮಾಧ್ಯಮದ ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸರ್ಕಾರೇತರ ಸಂಸ್ಥೆಗೆ ನಾವು ಯಾವತ್ತಾದರೂ ಆದೇಶವನ್ನು ಕೊಟ್ಟಾಗ ಆ ಸರ್ಕಾರೇತರ ಸಂಸ್ಥೆಗೆ ಮಹಾನಗರ ಪಾಲಿಕೆ ವತಿಯಿಂದನೇ ಪ್ರತಿಯೊಂದು ಸರ್ವೆ, ಪ್ರತಿಯೊಂದು ಹೌಸ್ಲೆಸ್ ಮನೆ ನಿರಾಶ್ರಿತರಿಗೆ ಏನು ಒಂದು ಅವರ ಅರ್ಜಿನ ತೊಗೊಂಡು ಬಂದು ನಮ್ಗೆ ಕೊಡ್ತಾರೆ, ಅದಕ್ಕೆ 10 ರೂಪಾಯಿ ಮಹಾನಗರ ಪಾಲಿಕೆಯಿಂದನೇ ನಾವು ನೀಡ್ತೀವಿ. ಆದರೆ ಅವರು ಸಾರ್ವಜನಿಕರು ಅಪ್ಲಿಕೇಶನ್ ಕೊಡಬೇಕಾದಾಗ ಯಾವುದೇ ರೀತಿಯಾದ ದುಡ್ಡು ಅಥವಾ ಇನ್ನಿತರೆ ಯಾವುದೇ ಒಂದು ರೀತಿಯಲ್ಲಿ ಏನೂ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಮನೆಗೆ ಬಂದಾಗ ಅಥವಾ ನಿಮ್ಮ ಹತ್ರ ಬಂದಾಗ ಅಥವಾ ಯಾವುದೋ ಒಂದು ಓಪನ್ ಪಾರ್ಕಲ್ಲಿ ಅವರು ಕರೆದಾಗ ದಯವಿಟ್ಟು ನೀವಲ್ಲಿ ಹೋಗಿ ಅವರು ಯಾವ ಥರ ಸಂಸ್ಥೆಯವರಿದ್ದಾರೆ, ಅವ್ರ ಕ್ರೆಡಿಬಿಲಿಟಿ ಏನಿದೆ, ಅವ್ರ ಹತ್ರ ನಾವು ಮಹಾನಗರ ಪಾಲಿಕೆಯವರು ಏನಾದರೂ ಆದೇಶ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವತಃ ಅದನ್ನು ಪರಿಶೀಲನೆ ಮಾಡಿ ಮುಂದೆ ಇದನ್ನು ಮಾಡಬೇಕು. ಇದು ಒಂದು. ಎರಡನೇದು, ಇದಲ್ಲದೆ ನಮ್ಮದೊಂದು ಹೆಲ್ಪ್ಲೈನ್ ನಂಬರ್ ಕೂಡ ಇರ್ತದೆ. ಅಲ್ಲಿ ನೀವು ಕಾಲ್ ಮಾಡಿ ಕೇಳಿದ್ರು ಕೂಡ ಈ ಥರ ಒಬ್ಬರು ಸಂಸ್ಥೆಯವರು ಬಂದು ಅಪ್ಲಿಕೇಶನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಅದನ್ನು ನಾವಿಲ್ಲಿ ಕೊಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಸ್ಪಷ್ಟನೆ ಕೂಡ ಪಡಿಬೋದು. ಮೂರನೇದು ಏನಾಗಿದೆ ಅಂತಂದರೆ, ನಿಮಗೆ ಈ ಥರ ಡೌಟ್ಗಳು ಬಂದಾಗ ನೀವು ಅವ್ರ ಹತ್ರ ನಿಮ್ಮ ಅಪ್ಲಿಕೇಶನನ್ನು ಕೊಡದೆ ಡೈರೆಕ್ಟಾಗಿ ಆನ್ಲೈನ್ ಕೂಡ ನಮಗೆ ಸಲ್ಲಿಸ್ಬೋದು. ಆನ್ಲೈನ್ ನಿಮಗೆ ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ನೇರವಾಗಿ ನಮ್ಮ ಆಫೀಸಲ್ಲಿ ಬಂದು, ನಮ್ಮ ಹೌಸಿಂಗ್ ಸೆಕ್ಷನ್ ಇದೆ, ಅಲ್ಲಿಗೂ ಕೂಡ ನೀವು ಬಂದು ಅಪ್ಲಿಕೇಶನನ್ನು ಕೊಡ್ಬೋದು. ಸೊ ಈಗ ಜಿಲ್ಲಾ ಸಮಿತಿಯಲ್ಲಿ ತೀರ್ಮಾನ ಮಾಡ್ದಂಗೆ 45 ಸ್ಲಮ್ಗಳು ಏನಿದೆ ಅಲ್ಲಿಗೆ ಮಾತ್ರ ಈ 3750 ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸೀಮಿತಗೊಳಿಸಿ 3750 ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಿರ್ತದೆ. ಸೊ ಆ ತೀರ್ಮಾನದ ಅನ್ವಯ ಎಲ್ಲ ಕಡೆ ಏನು ಈ ಕೋಟೆ ಮೇಲೆ ಕೆಲವೊಬ್ಬರು ಇದ್ದಾರೆ, ಮನೆಗಳಿದ್ದಾವೆ, ಅವ್ರಿಗೆಲ್ಲನೂ ನಾವು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಬರೀ ಸ್ಲಮ್ಗಳಲ್ಲಿ ಏನಿದ್ದಾರೆ ಅದು ನೋಟಿಫೈಡ್ ಸ್ಲಮ್, 45 ಡಿಕ್ಲೇರ್ಡ್ ಆ್ಯಂಡ್ ನೋಟಿಫೈಡ್ ಸ್ಲಮ್ ಏನಿದೆಯಲ್ಲ ಅಲ್ಲಿಯವರು ತಮಗೆ ಒಂದು ಆಶ್ರಯ ಬೇಕು ಅಂತಂದರೆ ಅಪ್ಲಿಕೇಶನನ್ನು ಅತ್ಯಂತ ತುರ್ತಾಗಿ ಕೊಡಬೇಕಾಗ್ತದೆ. ಇದೇ 31 ಡಿಸೆಂಬರ್ಗೆ ನಾವು ಅದನ್ನು ಫೈನಲೈಸ್ ಮಾಡ್ತಾಯಿದ್ವಿ. ಜಿಲ್ಲಾಧಿಕಾರಿಗಳು ಆಲ್ರೆಡಿ ಇದನ್ನ ಡಿಸಿಷನನ್ನು ಕೊಟ್ಟಿದ್ದಾರೆ, ತೀರ್ಮಾನ ಕೊಟ್ಟಿದ್ದಾರೆ. ಡಿಸೆಂಬರ್ 31 ಲಾಸ್ಟ್ ಡೇ ಇದೆ. ಸರ್ವೆ ನೋಡಿ 3750. ಓಕೆ, 3750 ನಮಗೆ ಎಲ್ಲಿ ಸಿಗ್ತದೆ ಅಲ್ಲಿಗೆ ನಾವು ಸ್ಟಾಪ್ ಮಾಡೋದು. कुछ दिन पहले लोगों को थोड़ा डाउट हुआ था कि महानगर पालिके
या फिर तहसीलदार ऑफिस से एक सर्वे चल रहा है और कुछ एनजीओ जो अपॉइंट हुआ है वो कुछ 100 रुपये 200 रुपये ऐसा पैसा लेके हर एक फलानुभवी से घर देते हैं करके कुछ ये था। लेकिन माध्यम के मुखांतर मैं बोलना चाहता हूँ वो तमाम हमारे बीजापुर के जो भी स्लम के निवासी हैं उनको कि सर्वे का कार्य चल रहा था और महानगर पालिका से भी हम कर रहे थे। उसमें से कुछ एनजीओज़ का हमारे स्टाफ ने हेल्प लिया था। तो एनजीओ जो हमारे से अपॉइंटमेंट हुआ रहता है उनको हर एक फलानुभवी करेक्ट आइडेंटिफिकेशन करते हैं। उनको 10 रुपये महानगर पालिका या फिर गवर्नमेंट से जो तय किया गया है 10 रुपये पर एक फलानुभवी के वास्ते हम एनजीओ को देते हैं। इसका मतलब यही है कि अगर कोई फलानुभवी एनजीओ के थ्रू हमें एप्लीकेशन देना चाहता है तो उसका टोटली कुछ भी चार्जेस नहीं है, बिल्कुल ही वो फ्री है। तो उनका एलिजिबिलिटी, अगर आपका एलिजिबिलिटी रहता है तो हम यहाँ पे पूरा आपके डॉक्यूमेंट्स चेक करते हैं, फिर राजीव गांधी रूरल हाउसिंग कॉरपोरेशन को हम वो भेजते हैं, वहाँ पर भी चेक होता है। अगर वहाँ से अप्रूव होता है तो आपको हम जो G+3 टोटल 3750 जो घर बांध रहे हैं 60 एकड़ जो हमने लिया है उसमें, तो वहाँ पे आपको घर मिल जाएगा। तो और एक बार मैं बोलना चाहता हूँ कि आपका जो एप्लीकेशन है आप डायरेक्टली आके महानगर पालिका में सबमिट कर सकते हैं, या तो फिर हमारे कोई नोटिफाइड एनजीओ है या फिर कोई स्टाफ है तो उनका आइडेंटिफिकेशन ज़रूर आप पूछ लीजिएगा, क्योंकि हाउसिंग एक ऐसा मुद्दा है जो बहुत सारे लोगों को एक्सप्लॉइट भी कर सकता है। तो इसके लिए आप थोड़ा अवेयरनेस इससे ले लीजिएगा। और हमारा हेल्पलाइन नंबर भी है तो उसको डायरेक्टली आप कांटेक्ट करके वो एनजीओ के बारे में पूछ सकते हैं। अभी सर्वे का तो काम पूरा खत्म हो गया, सर्वे का नेक्स्ट नोटिफिकेशन आने के बाद ही पूरा पेपर में वगैरह आने के बाद आप ऐसा कोई भी सर्वे ठीक है आपके पास पैसा लूट रहा है तो फौरन हमारे को इत्तला दें, हम उस पर कार्रवाई करें। हाँ, पिछली बार भी हमारे यहाँ शापेटी में एक बंदा जो ऐसा ही गैर कानूनी काम कर रहा था, तो मीडिया वालों ने भी हमें इंफॉर्मेशन दिया था, तो मैं खुद वहाँ पे जाके पुलिस कस्टडी में दिया था उनको और वो केस भी चल रहा है। इसी तरह अगर कोई एनजीओ के नाम से या कोई ऑर्गेनाइजेशन के नाम से आपको फ़ोन करता है और आपको यहाँ पार्क में आने के लिए या कहीं और ग्राउंड में आके 100 रुपये 200 रुपये में हम आपको घर दिलाते हैं बोलते हैं, तो तुरंत या तो मुझे फ़ोन करें या कोई आपके वार्ड के कॉरपोरेटर हैं उनको फ़ोन करके इत्तला कर देते हैं, तो उनके खिलाफ़ हम कानूनी कार्रवाई या पुलिस केस, क्रिमिनल केस डेफिनेटली कंप्लेंट रजिस्टर करते हैं। दूसरी बात यह है कि अभी तो सर्वे कंप्लीट हो गया है, अभी कोई सर्वे नहीं चल रहा है। 3750 जो दिसंबर 31 तक हमें टाइम दिया गया था हमारे जिलाधिकारी से, तो वो कंप्लीट कर दिए। अभी हम पूरा लिस्ट डीपीआर के साथ गवर्नमेंट को सबमिट कर रहे हैं। अगर वो अप्रूव होके आता है तो G+3 में हम घर बांधना स्टार्ट कर देते हैं। और दूसरी बात यह है कि सार्वजनिक नोटिस या प्रकटने हम हर बार देते आते हैं, तो मीडिया के थ्रू या फिर न्यूज़पेपर के थ्रू हम प्रकटने देते हैं, तो उसको ठीक तरह से आप थोड़ा देख लीजिए। और कौन सा एनजीओ को हम दिए रहते हैं उसका भी उसमें मेंशन किया गया रहता है, और क्या फ़ीस है, क्या है चार्जेस, कैसे आपको एप्लीकेशन देना है, कौन से डॉक्यूमेंट्स उसके साथ लगाना है, उसके बारे में भी हम पूरे डिटेल्स दिए रहते हैं। अभी तो फ़िलहाल 3750 प्रधानमंत्री आवास योजना का स्कीम ख़त्म हो गया है। बेनिफिशियरी लिस्ट हम आइडेंटिफाई करके भेजने वाले हैं। अगले बार कोई अगर नया स्कीम आता है तो इसके बारे में हम सार्वजनिक प्रकटने देते हैं। और खबरों के लिए देखते रहिए बी न्यूज़ नेशन।